ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಮೊದಲಿಗೆ ಫ್ರೆಂಡ್ಸ್, ಸ್ವಾತಿ ಮತ್ತು ಗೀತಾ ಸಿಕ್ಕಾಬಟ್ಟೆ ಖುಷಿಯಿಂದ ಇರ್ತಿರ್ಬೇಕಾದ್ರೆ ವಂಶ ಹೇಳ್ತಾ ಇರ್ತಾನೆ, ಕುಮಾರ್ ಅವರೇ 7 ವಂಡರ್ಸ್ನ ನೀವು ನೋಡಿದ್ದೀರಾ, ಆದರೆ 8 ವಂಡರ್ಸ್ನ ನೋಡಿಲ್ಲ, ಅದು ನಮ್ಮ ಮನೇಲೆ ನಡೀತಿದೆ ನೋಡಿ ಅಂತ ಅಂದಾಗ ಗೀತಾ ಸ್ವಾತಿ ಪ್ರೀತಿಯಿಂದ ಇರೋದು ನೋಡಿ ಕುಮಾರನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಕುಮಾರ ಹೇಳ್ತಾ ಇರ್ತಾನೆ, ನಾವು ಮಾತ್ರ ನೋಡಿದ್ರೆ ಸಾಕಾ ಬ್ರದರ್, ನಮ್ಮ ಮನೆಯವರು ನೋಡ್ಬೇಕಲ್ವಾ, ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾನೆ. ಹಾಗೆ ಮೇಘನ್ಗೆ ವಿಡಿಯೋ ಕಾಲ್ ಮಾಡ್ತಾ ಇರಬೇಕಾದ್ರೆ ಇದೇನಿದು ಬಾವ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಬಾವ ಹೇಳಿ ಹೇಗಿದ್ದೀರಾ ಅಂತ ಅಂದಾಗ, ಬೇಗ ಎಲ್ಲರನ್ನೂ ಕರಿ, ನಿಮ್ಗೊಂದು ಸರ್ಪ್ರೈಸ್ ಅಂತ ಅಂದಾಗ, ಏನು ಬಾವ ನೀವು ವಿಡಿಯೋ ಕಾಲ್ ಮಾಡಿರೋದೆ ಒಂದು ದೊಡ್ಡ ಸರ್ಪ್ರೈಸು, ಇರಿ ಆಯಿತು ಕರಿತೀನಿ ಅಂತ ಅಂದ್ಬಿಟ್ಟು, ಭಾರಿ ಪ್ರೀತಿ ಬೇಗ ಅಮ್ಮ ಬನ್ನಿ ಬೇಗ ಬಾವ ವಿಡಿಯೋ ಕಾಲ್ ಮಾಡಿದ್ದಾರೆ ಅಂತ ಅಂದಾಗ, ಈ ಕಡೆ ಕುಮಾರ ಮನೆಯೆಲ್ಲ ತೋರಿಸ್ತಿದ್ರೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಹಾಗೆ ಮೇಘ ಹೇಳ್ತಾ ಇರ್ತಾಳೆ, ನೀವು ಊರಿಗೆ ಹೋಗಿದ್ದು ನಿಜ, ಹಾಗೆ ನಮ್ಮ ಮನೇನ ತೋರಿಸಿದ್ದು ನಿಜ, ಆದರೆ ಅದರಲ್ಲಿ ಸರ್ಪ್ರೈಸ್ ಏನಿದೆ ಅಂತ ಅಂದಾಗ, ವೆಯ್ಟ್ ಮಾಡು ಮೇಘ ಅಂತ ಅಂದ್ಬಿಟ್ಟು ವಂಶಿಕಲ್ಲಿ ಫೋನ್ ಕೊಡ್ತಾನೆ. ಓ ಅಳಿಯಂದ್ರು ಅಲ್ಲೇ ಇದ್ದೀರಾ, ಚೆನ್ನಾಗಿದ್ದೀರಾ, ಪೂಜೆ ಎಲ್ಲ ಚೆನ್ನಾಗಾಯ್ತಾ ಅಂತ ಈ ಕಡೆ ಪದ್ಮ ಕೇಳ್ತಿರ್ಬೇಕಾದ್ರೆ, ಎಲ್ಲ ಚೆನ್ನಾಗಿದೆ, ಏನೇ ಹೇಳಿ ಅತ್ತೆ ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ಸ್ವರ್ಗದ ಥರ ಇದೆ, ಇಲ್ಲಿ ಯಾಕೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರಿ ಈ ಮನೆಗೆ ಅಂತ ನನಗೆ ಇವಾಗ ಗೊತ್ತಾಯಿತು ಅಂತ ಅಂದಾಗ, ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ಹನುಮಾನ್ ನನ್ನ ಆಟ ಸಾಮಾನು ನನ್ನ ಜೋಕಾಲಿ ಎಲ್ಲ ಅಲ್ಲೇ ಇದೆ ತಾನೇ ಅಂತ ಅಂದಾಗ, ನಿನ್ನ ವಸ್ತು ಎಲ್ಲ ಜೋಪಾನವಾಗಿ ಇಲ್ಲೇ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ, ಅಮ್ಮ ನಾವು ನಮ್ಮ ಮನೆಗೆ ಹೋಗೋಣ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾಳೆ. ಹೋಗೋಣ ಸಡನ್ನಾಗಿ ಬೇಡ, ಅವರೆಲ್ಲ ಬರಲಿ ಆಮೇಲೆ ಹೋಗೋಣ ಅಂತ ಪದ್ಮ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತು ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ನನ್ನ ಗೊಂಬೆ ಎಲ್ಲ ಅಲ್ಲೇ ಇದೆಯಂತೆ, ನಾನು ನೋಡಬೇಕು ಅಮ್ಮ ಪ್ಲೀಸ್ ಅದನ್ನೆಲ್ಲ ತೋರ್ಸೋಕೆ ಹೇಳಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ರೀ ನಿಂದೊಂದು ಅಂತ ಅಂದ್ಬಿಟ್ಟು, ಬಾವ ಏನೋ ಸರ್ಪ್ರೈಸ್ ಅಂತ ಅಂದ್ರಲ್ಲ ಪ್ಲೀಸ್ ಅದನ್ನು ತೋರಿಸಿ ಅಂತ ಅಂದಾಗ, ವೆಯ್ಟ್ ಎಲ್ಲರೂ ರೆಡಿ ಇದ್ದೀರಾ ತಾನೇ ಅಂತ ಅಂದ್ಬಿಟ್ಟು 1 2 3 ಕೌಂಟ್ ಮಾಡಿಬಿಟ್ಟು, ಈ ಕಡೆ ಗೀತಾ ಮತ್ತು ಸ್ವಾತಿ ಇಬ್ಬರು ಖುಷಿಯಾಗಿರೋ ಕಡೆ ಮೊಬೈಲ್ನ ಟರ್ನ್ ಮಾಡಿ ತೋರಿಸಿದ ತಕ್ಷಣ ಅವರಿಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಗೀತನ ತೊಡೆ ಮೇಲೆ ಸ್ವಾತಿ ಮಲ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ತಾ ಇರೋದನ್ನು ಪದ್ಮ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಏನಮ್ಮ ಇಷ್ಟು ದಿನ ಸ್ವಾತಿನ ಬೈತಿದ್ದೆ, ಕೊಂಕು ಮಾತಾಡ್ತಿದ್ದೆ, ಆವಾಗಲೂ ಅಳ್ತಿದ್ದೆ, ಇವಾಗಲೂ ಅಳ್ತಿದ್ಯಲ್ಲ, ನಮಗೆ ಇಲ್ಲಿಂದಲೇ ದೃಷ್ಟಿ ತೆಗಿ ಅಂತ ಅನ್ಬೇಕಾದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ, ಕೊನೆಗೂ ಅಕ್ಕ ತಂಗಿ ಒಂದಾದ್ರಲ್ಲ ಅದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ, ಹೌದಮ್ಮ ಇನ್ಯಾವತ್ತು ನಾನು ಸ್ವಾತಿನ ಬೈಯಲ್ಲ ಅಂತ ಗೀತೆ ಹೇಳ್ತಾ ಇದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಪದ್ಮ ಕಣ್ಣೀರು ಹಾಕೊಂಡು ಬೆಳಗ್ಗೆ ತಾನೇ ದೇವ್ರ ಹತ್ರ ಬೇಡ್ಕೊಂಡೆ, ನನ್ನಿಬ್ಬರು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ದೇವರು ಇಷ್ಟು ಬೇಗ ನೆರವೇರಿಸಿದ್ರು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನೀವು ಬೇಗ ಬಂದ ತಕ್ಷಣ ನಿಮ್ಮಿಬ್ಬರಿಗೂ ನಾನೇ ಕೈಯಾರೆ ಸಿಹಿ ತಿನ್ನಿಸ್ಬೇಕು, ಆವಾಗಲೇ ಸಮಾಧಾನ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಬೆಳಗ್ಗೆ ತನಕ ಕುರ್ರಂತ ಸ್ವಾತಿ ಮೇಲೆ ಕೋಪ ಮಾಡ್ಕೊಂಡು ಹೋದೆ, ಅದೆಂಗಕ್ಕ ಒಂದಾದೆ ಅಂತ ಮೇಘ ಕೇಳ್ತಿರ್ಬೇಕಾದ್ರೆ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಇವಾಗ ದೇವಸ್ಥಾನದಿಂದ ತುಂಬ ಟಯರ್ಡಾಗಿ ಬಂದಿದ್ದೀವಿ, ನಾವು ರೆಸ್ಟ್ ಮಾಡಬೇಕು ಅಂತ ಅಂದಾಗ, ಅಕ್ಕ ಪ್ಲೀಸ್ ನಾನು ನೆಟ್ಟಿರೋ ಗಿಡಗೆಲ್ಲ ಹೇಗಿದೆ ಸ್ವಲ್ಪ ತೋರಿಸಿ ಅಂತ ಅಂದಾಗ, ಪ್ರೀತಿ ಪುಟ್ಟನು ನನ್ನ ಬೊಂಬೆಗಳೆಲ್ಲನೂ ತೋರ್ಸಕ್ಕ ಅಂತ ಕೇಳ್ತಾ ಇರ್ತಾಳೆ. ನಿಮ್ಮಿಬ್ಬರಿಗೂ ಆಮೇಲೆ ಸಪ್ರೇಟ್ ವಿಡಿಯೋನ ಕಳಿಸ್ತೀನಿ, ಇವಾಗ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು ಬಾಯ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಪದ್ಮ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಹೊಸದೇ ಫೋಟೋ ಹತ್ರ ನಿಂತ್ಕೊಂಡು, ರೀ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇಂಥ ಕಷ್ಟದಲ್ಲಿ ಅಕ್ಕ ತಂಗಿ ಇಷ್ಟೊಂದು ಥರ ಜಗಳ ಮಾಡ್ಕೊಂಡಿದ್ದಾರಲ್ಲ ಅಂತ ನೋವು ಪಡ್ತಿದ್ದೆ, ಆದರೆ ಅವ್ರು ಇವಾಗ ಒಂದಾಗಿದ್ದಾರೆ, ಇದಕ್ಕೆಲ್ಲ ನೀವೇ ಕಾರಣ, ನೀವೇ ಅವ್ರಿಗೆ ಒಳ್ಳೆ ಬುದ್ಧಿ ಬರೋ ರೀತಿ ಮಾಡಿದ್ದೀರಾ, ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ರೀ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಹೌದು ಅಮ್ಮ ನನಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಇದನ್ನೆಲ್ಲ ನೋಡೋಕ್ಕೆ ಅನುಭವಿಸೋಕ್ಕೆ ನಾವು ನಮ್ಮ ಮನೇಲಿ ಇರಬೇಕಿತ್ತು ಅಂತ ಪ್ರೀತಿ ಮತ್ತು ಮೇಘ ಹೇಳ್ತಿರ್ಬೇಕಾದ್ರೆ, ಹೌದು ಕಣೆ ನಾವು ಇರಬೇಕಿತ್ತು, ಹಾಗೆ ನಿಮ್ಮಪ್ಪನೇ ಇರಬೇಕಿತ್ತು ಅಂತ ತನ್ನ ಮಕ್ಕಳನ್ನ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಮತ್ತು ಗೀತಾ ಇಬ್ಬರು ಸೇರಿಕೊಂಡು ಕೋಡ್ಬಳೆ ಮಾಡ್ತಾ ಇರಬೇಕಾದ್ರೆ, ಈ ಥರ ಸ್ವೀಟ್ನ ತಿನ್ನಬೇಡ, ಅಜ್ಜಿ ಇದ್ದಿದ್ರೆ ಬೈಯರು ಅಂತ ಅಂದಾಗ, ಅಜ್ಜಿ ಬೈದ ತಕ್ಷಣ ನಾನು ಇದನ್ನೆಲ್ಲ ಬಿಟ್ಬಿಡ್ತಿದ್ನ, ಅಜ್ಜಿ ಬೈದ್ರೆ ಬೈಲಿ ಅಂತ ತಲೆ ಕೆಡ್ಸ್ಕೊಳ್ದಲ್ಲೇ ತಿಂತಾ ಇದ್ದೆ ಅಕ್ಕ, ಏನೇ ಆಗಲಿ ಅವರೆಲ್ಲ ಮನೇಲಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಅಜ್ಜಿ ಪ್ರೀತಿ ಮೇಘ ಅಮ್ಮ ಎಲ್ಲ ಇದ್ದಿದ್ರೆ ಈ ರೀತಿನ ಕಾಫಿನ ಕುಡ್ಕೊಬಿಟ್ಟು ಹಾಗೆ ಕೋಡ್ಬಳೆನ ತಿನ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಅಂದಾಗ, ಸರಿ ಬಿಡಕ್ಕ ಹೇಗಿದ್ರು ಮನೆ ಸಿಕ್ಕಿದೆಯಲ್ವಾ, ಅವಾಗ ನಾವು ಇಲ್ಲಿಗೆ ಬರ್ತಾ ಇರೋಣ, ಹಾಗೆ ನಾವಿಬ್ಬರು ಒಂದಾಗಿರೋ ಖುಷಿಗೆ ಮನೇಲಿ ಸ್ವೀಟ್ ಮಾಡಿರ್ತಾರೆ, ಆ ಸ್ವೀಟ್ನ ನಾವು ಮಿಸ್ ಮಾಡ್ಕೋತಿದ್ದೀವಿ ಅಲ್ವಾ ಅಕ್ಕ ಅಂತ ಅಂದಾಗ, ಟೆನ್ಷನ್ ಮಾಡ್ಕೋಬೇಡ, ಬ್ಯಾಂಗ್ಳೂರಿಗೆ ಹೋದಾಗ ಸ್ವೀಟ್ ನಾವು ಮಾಡಿಕೊಟ್ರಾಗುತ್ತೆ ಬಿಡು ಅಂತ ಇಬ್ಬರು ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕುಮಾರ ಮತ್ತು ವಂಶಿ ಇಬ್ಬರು ಸಹ ಔಟ್ಸೈಡ್ ಬಂದುಬಿಟ್ಟು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಕುಮಾರ ಇದು ನಿಮಗೆ ಅಭ್ಯಾಸ ಇಲ್ವಲ್ಲ ಅದಕ್ಕೆ ನಿಮಗೆ ಅನ್ನಿಸ್ತಿದೆ, ಬಟ್ ನಾವು ವೆದರ್ನ ತುಂಬ ಅನುಭವಿಸಿದ್ವಲ್ಲ ನನಗೇನು ಅನ್ನಿಸ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದು ನಿಜ ಬಿಡಿ ಅಂತ ವಂಶಿ ಅನ್ಬೇಕಾದ್ರೆ, ನೋಡಿ ವಂಶಿ ಅವರು ನನ್ನನ್ನು ಕುಮಾರ್ ಅವರೇ ಮಿಸ್ಟರ್ ಕುಮಾರ್ ಅವರೇ ಹಾಗೆ ಹೇಗೆ ಅಂತ ಕರಿಬೇಡಿ, ಏನು ದೂರದ ವ್ಯಕ್ತಿನ ಮಾತಾಡ್ಸ್ತಿದ್ದೀರಾ ಅಂತ ಅನ್ನೋಕ್ಕಾಗುತ್ತೆ, ದಯವಿಟ್ಟು ಕುಮಾರ ಅಂತ ಕರೀರಿ ಅಂತ ಅಂದಾಗ, ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಿಮಗಿಲ್ಲಿ ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಇರಬೇಕಲ್ವಾ ಅಂತ ಅಂದಾಗ, ಓ ಇಡೀ ಊರೂರೇ ಫ್ರೆಂಡ್ಸು, ಯಾಕೆಂದರೆ ಟೈಲರ್ ಅಲ್ವಾ ಅದಕ್ಕೆ ನನಗೆ ಎಲ್ಲರೂ ಫ್ರೆಂಡ್ಸ್ ಜಾಸ್ತಿ, ಸ್ವಲ್ಪ ಹುಡುಗಿರು ಜಾಸ್ತಿ ಅಂತ ಅಂದಾಗ,
ಹೌದಾ ಗೀತಾ ಅವರೇ ಬರ್ತೀರಾ ಒಂದು ನಿಮಿಷ ಅಂತ ಅಂದಾಗ, ಅಯ್ಯೋ ಅಯ್ಯೋ ವಂಶಿ ಅವ್ರು ಏನು ಹಿಂಗೆ ಮಾಡ್ತಿದ್ದೀರಾ, ನನ್ನ ಹೆಂಡತಿ ಕರಿಬೇಡಿ ಕಣ್ರಿ ಅಂತ ಅಂದಾಗ, ಅಲ್ಲ ನಿಮಗೆ ಹುಡುಗಿರ ಫ್ರೆಂಡ್ಸು ಜಾಸ್ತಿ ಅಲ್ವಾ ಅದಕ್ಕೆ ಕರೆದೆ ಅಂತ ಹೇಳ್ತಾ ಇರ್ತಾನೆ. ರೀ ನಿಮ್ಗೇನ್ರಿ ಗೊತ್ತು, ಮೊದಲನೇ ಬ್ಲೌಸ್ ಹೊಲ್ದಿದ್ದೆ ನಾನು ಗೀತನ್ಗೆ ಅಂತ ಅಂದಾಗ, ಓ ಹೌದಾ ತಡ್ರಿ ಕರಿತೀನಿ ಅಂತ ಅಂದಾಗ, ಪ್ಲೀಸ್ ಪ್ಲೀಸ್ ನನ್ನ ಹೆಂಡ್ತಿನ ಕರಿಬೇಡಿ ಅಂತ ಕುಮಾರ ಹೇಳ್ತಾ ಇರ್ತಾನೆ. ಹಾಗಾದರೆ ನಿಧಾನಕ್ಕೆ ಮಾತಾಡಿ ಹುಷಾರು, ಆಮೇಲೆ ಟೈಲರಿಂಗ್ ಕೆಲಸ ಬಿಟ್ಟು ಮನೆಯಲ್ಲ ಕೂರಿಸ್ತಾರೆ, ನಿಮ್ಮ ಹೆಂಡ್ತಿ ಕೋಪ ಬೇರೆ ಜಾಸ್ತಿ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಕುಮಾರ ಅದು ನಿಜನೇ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ವಂಶ ಹೇಳ್ತಾ ಇರ್ತಾನೆ, ಈ ವೆದರ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿದೆ, ಇಲ್ಲಿ ಅಕ್ಕಪಕ್ಕ ಏನಾದರೂ ಹೋಟೆಲ್ ಇದೆಯಾ, ಅದೇ ಕೋಡ್ಬಳೆ ಅದು ಇದು ಬಿಸಿ ಬಿಸಿ ಏನಾದರೂ ಸಿಗುತ್ತಾ ಅಂತ ಅಂದಾಗ, ನಿಮ್ಮ ಒಳಮನಸ್ಸು ನಮ್ಮ ಸ್ವಾತಿಗೆ ಅರ್ಥ ಆಯಿತು ಅಂತ ಅನಿಸುತ್ತೆ, ಇಬ್ಬರು ಅಕ್ಕ ತಂಗಿ ಸೇರಿಕೊಂಡು ಕೋಡ್ಬಳೆ ಮಾಡಿದ್ದಾರೆ ನೋಡಿ ಘಮ ಘಮ ಅಂತ ಬರ್ತಿದೆ ಅಂತ ತಗೊಬರ್ತೀನಿ ಅಂತ ಕುಮಾರ ಒಳಗಡೆ ಬಂದರೆ, ವಂಶಿ ಯೋಚನೆ ಮಾಡ್ತಾ ಇರ್ತಾನೆ, ನಿಜವಾಗ್ಲೂ ನನ್ನ ಮನಸ್ಸನ್ನ ಸ್ವಾತಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಥವಾ ಕೋ ಇನ್ಸಿಡೆನ್ಸ್ ಅಂತ ನಗಾಡ್ಕೊಂಡು ಹಾಗೆ ಮೊಬೈಲ್ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಬ್ಬರು ಮಾತಾಡ್ತಾ ಮಾತಾಡ್ತಾ ಅಕ್ಕ ತಂಗಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಸ್ವಾತಿ ಹೇಳ್ತಿರ್ತಾಳೆ, ಅಪ್ಪ ಅಜ್ಜಿ ಅಮ್ಮ ಎಲ್ಲರನ್ನೂ ಮಿಸ್ ಮಾಡ್ಕೊಂಡೆ, ಅವರಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡ, ಏನೂ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಇದನ್ನೆಲ್ಲ ನಾವು ಎದುರಿಸ್ಲೇಬೇಕಿತ್ತು, ಎದುರಿಸಿದ್ದೀವಿ ಅಷ್ಟೇ ಅಂತ ಮುಖನ ಮುಟ್ತಿರ್ಬೇಕಾದ್ರೆ ಹಸಿಟ್ಟಾಗ್ಬಿಡುತ್ತೆ. ಆಗ ಅಕ್ಕ ನೀನು ಬೇಕು ಅಂತ ನನಗೆ ಹಸಿಟ್ಟು ಹಾಕಿದೆಯಲ್ವ ಮುಖಕ್ಕೆ ಅಂತ ತನ್ನ ಅಕ್ಕನ ಪ್ರೀತಿಯಿಂದ ಓಡಿಸಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕುಮಾರ ಬರ್ತಾನೆ. ಏನಿದು ಅಕ್ಕ ತಂಗಿ ಇಬ್ಬರು ಪ್ರಪಂಚನ ಮರ್ತಿದ್ದೀರಾ, ಹೊರಗಡೆ ನಾವಿಬ್ರು ಇದ್ದೀವಿ ಅನ್ನೋದೇನಾದರೂ ನೆನಪಿದೆ ಇಲ್ವೋ ಅಂತ ಅಂದಾಗ, ಹಾಗೇನಿಲ್ಲ ಭಾವ, ಅಕ್ಕ ನೋಡಿ ಹಸಿಟ್ಟು ಮೆತ್ತಿದ್ದಾಳೆ, ಅದಕ್ಕೆ ನಾನು ಅವಳಿಗೆ ಮೆತ್ತಕ್ಕೆ ಹೋಗ್ತಿದ್ದೆ ಅಂತ ಅಂದಾಗ, ಇದೇನು ಗೀತಾ ಅಂತ ಅಂದಾಗ ಕುಮಾರನಿಗೂ ಸಹ ಹಸಿಟ್ಟನ್ನ ಮುಖಕ್ಕೆಲ್ಲ ಬಳಿತಾ ಇರ್ತಾಳೆ. ಹಾಗೆ ಗೀತಾ, ವಂಶಿ ಬ್ರದರ್ ನೋಡಿದರೆ ತಪ್ಪಾಗಿ ತಿಳ್ಕೊತಾರೆ ಕಣೆ ಅಂತ ಅಂದಾಗ, ಪ್ರೀತಿಯಿಂದ ತನ್ನ ಸೆರಗಲ್ಲಿ ಒರೆಸ್ತಿರ್ಬೇಕಾದ್ರೆ ಸ್ವಾತಿ ನಾಚ್ಕೊಂಡು ನಾನೇನು ನೋಡಿಲ್ಲಪ್ಪ ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಸರಿ ಸರಿ ಏನು ಕೋಡ್ಬಳೆ ಮಾಡಿದಾರಾ, ನಮಗೂ ಕೊಡ್ತೀರಾ ಅಥವಾ ಉಪವಾಸ ಕೆಡುತ್ತೀರಾ ಅಂತ ಅಂದಾಗ, ಇಲ್ಲ ಮಾವ ತಗೊಂಡೋಗಿ ತಿಂತಾಯಿರಿ, ಆಮೇಲೆ ಅಡುಗೆ ಆದಮೇಲೆ ಕರಿತೀವಿ ಅಂತ ಹೇಳಿದಾಗ, ಸರಿ ಅಕ್ಕ ತಂಗಿ ಇಬ್ಬರು ಹೇಗೋ ಖುಷಿಯಾಗಿರಿ ಅಂತ ಕುಮಾರ ಹೋಗ್ತಾ ಇರ್ತಾನೆ. ಹಾಗೆ ಇಬ್ಬರು ಬಿಸಿ ಬಿಸಿ ಇದ್ದಾಗಲೇ ಕೋಡ್ಬಳೆ ತಿನ್ನೋಣ ಅಂತ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಪ್ರೀತಿಯಿಂದ ತಿಂತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕುಮಾರ, ತಗೊಳ್ಳಿ ಬ್ರೋ ನಿಮ್ಮ ಹೆಂಡತಿ ಬಿಸಿ ಬಿಸಿ ಕೋಡ್ಬಳೆ ಮಾಡಿಕೊಟ್ಟಿದ್ದಾರೆ, ತಿನ್ನಿ ಯಾವ ರೀತಿ ಇದೆ ಅಂತ ಹೇಳಿ ಅಂತ ಅಂದಾಗ, ತಿಂದಾಗ ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ ಸ್ಮೂತ್ ಆಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸ್ವಾತಿಗೆ ಈ ರೀತಿ ಮಾಡೋಕ್ಕೆ ಬರುತ್ತೆ ಕೋಡ್ಬಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಗೊತ್ತಿದ್ರೆ ಏನು ಯಾವಾಗಲೂ ಸಹ ಮಾಡಿಸ್ಕೊಂಡು ತಿಂತಿದ್ರ ಅಂತ ಅಂದಾಗ, ನಾನೇನಾದರೂ ವೀಕೆಂಡ್ ಮಾಡಿಕೊಡು ಅಂತ ಕೇಳಿದರೆ ನನ್ನನ್ನು ಹೆಣ್ಣೊಳಗೆ ಹಾಕಿ ಕರಿತಾ ಇದ್ಲು ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ರಾಗಿಣಿ ಕೈಗೆ ಮೆಹಂದಿ ಹಚ್ಕೊತಿರ್ಬೇಕಾದ್ರೆ ಅಜಯ್ ಕಾಲ್ ಮಾಡ್ತಾ ಇರ್ತಾನೆ. ಹೇಳಿ ಅಜಯ್ ಅಂತ ಅನ್ಬೇಕಾದ್ರೆ, ಏನು ಮಾಡ್ತಿದ್ದೆ ರಾಗಿಣಿ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನಾಳೆ ನಮ್ಮ ಮದುವೆ ಅಂತ ಅಂದಾಗ ಮೆಹಂದಿ ಹಚ್ಕೋತಿದ್ದೆ ಅಂತ ಅಂದಾಗ, ಹಾಗಾದರೆ ನನ್ನ ಹೆಸ್ರನ್ನ ಬರ್ಕೋ, ನಾಳೆ ನಾನು ನೋಡಬೇಕು ಅಂತ ಅಂದಾಗ, ಸಾರಿ ಅಜಯ್, ಕೈ ತುಂಬ ಕೋನ ಎಲ್ಲ ಹಾಕ್ಕೊಂಡಾಯಿತು, ಸ್ವಲ್ಪನೂ ಕೋನ ಉಳಿನೇ ಇಲ್ಲ ಅಂತ ಅಂದಾಗ, ಪರವಾಗಿಲ್ಲ ನಾಳೆ ತಂದು ನಾನು ನನ್ನ ಹೆಸ್ರನ್ನ ಬರಿತೀನಿ, ಇವತ್ತೊಂದು ದಿನ ಕಳೆದ್ರೆ ನಾಳೆ ನಮ್ಮ ಮದುವೆ, ನನಗಂತೂ ರಾಗಿಣಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಎಂಜಾಯ್ ಮಾಡ್ತಾ ಇರ್ತಾನೆ. ಹಾಗೆ ನಾಳೆಯಿಂದ ಮಿಸಸ್ ಅಜಯ್ ಆಗ್ತೇನೆ ನೀನು ಅಂತ ಅಂದಾಗ, ಅದೇನೋ ಸರಿ, ಒಂದು ವಿಷಯ ಗೊತ್ತಾ, ನಿತಿನ್ ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ, ನನಗಿಷ್ಟ ಇಲ್ಲ ಅಂದರೂ ಸಹ ಅವನು ಫೋರ್ಸ್ ಮಾಡ್ತಾ ಇದ್ದ, ಆದರೆ ನಾನು ನಿನ್ನನ್ನು ಇಷ್ಟಪಟ್ಟೆ, ಸೊ ವಿಷಯ ಗೊತ್ತಾಗಿ ನಾಳೆ ಏನಾದರೂ ಟೆಂಪರಲ್ಲಿ ಬಂದು ಅವನು ಗಲಾಟೆ ಮಾಡಿದರೆ ಏನು ಮಾಡೋದು ಅಂತ ಅಂದಾಗ, ನೀನು ತಲೆ ಕೆಡಿಸ್ಕೋಬೇಡ ನನ್ನ ಗಿಣಿ, ಅವ್ನಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ, ಬಾಮ್ಮ ಇದ್ದ ನಾನು ನಿಮ್ಮಪ್ಪ ಇರಬೇಕಾದ್ರೆ ನೀನು ಯಾಕೆ ವರಿ ಮಾಡ್ಕೋತೀಯ, ಯಾರು ಬಂದರೂ ಸಹ ನಾನು ಬಿಡಲ್ಲ, ಎಷ್ಟೇ ಆಗಲಿ ನೀನು ನಿತಿನ ರಿಜೆಕ್ಟ್ ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಇಲ್ಲಾಂದರೆ ನಿನ್ನಂಥ ಗಿಣಿ ನನಗೆ ಸಿಗ್ತಿರ್ಲಿಲ್ಲ ಅಂತ ಖುಷಿಯಿಂದ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇರುತ್ತೆ. ಚಿಕ್ಕ ವಯಸ್ಸಿಂದ ನನಗೆ ಆಸೆ ಇತ್ತು ನಿನ್ನನ್ನು ಮದುವೆ ಆಗಬೇಕು ಅಂತ, ಅದು ಇವತ್ತು ಈಡೇರ್ತಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನಾಳೆ ನಿನ್ನನ್ನು ನೋಡಬೇಕು, ತುಂಬ ಚೆನ್ನಾಗಿ ರೆಡಿಯಾಗಿ ಬಾ, ಆಬ್ವಿಯಸ್ಲಿ ನೀನು ಚೆನ್ನಾಗೇ ರೆಡಿ ಆಗ್ತೀಯ, ಆದರೆ ಡಿಫ್ರೆಂಟಾಗಿ ರೆಡಿ ಆಗಬೇಕು ಅಂತ ಅಂದಾಗ, ಸರಿ ಅಜಯ್ ಅದೇನೋ ಸರಿ, ನೀನು ಮುಂಬೈಲಿರೋ ಬಿಸ್ನೆಸ್ ಬಗ್ಗೆ ನನಗೇನು ಹೇಳಿಲ್ಲ ಅಂತ ಅಂದಾಗ, ಅವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಇಲ್ಲ ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಯು ಡೋಂಟ್ ವರಿ, ನಿನ್ನ ಮ್ಯಾನೇಜ್ಮೆಂಟ್ನ ನಾನು ನೋಡ್ಕೋತೀನಿ, ಮದುವೆ ಆದಮೇಲೆಲ್ಲ ನಾನು ನೋಡ್ಕೋತೀನಿ ಅಂತ ಅಂದಾಗ, ಸರಿ ರಾಗಿಣಿ ಅಂತ ಫೋನ್ ಕಟ್ ಮಾಡೋಕೆ ಹೋಗ್ತಿರ್ಬೇಕಾದ್ರೆ ಆ ಕಡೆಯಿಂದ ದುಬೈ ರಾಜ ಕಾಲ್ ಮಾಡ್ತಿದ್ರೆ ಇವನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿ ಫೋನ್ ಕಟ್ ಮಾಡಿಬಿಡ್ತಾನೆ. ಹಾಗೆ ನನ್ನ ಕಡೆ ಕುಮಾರ್ ಮತ್ತು ವಂಶಿ ಮಾತಾಡ್ತಾ ಇರಬೇಕಾದ್ರೆ, ಇದ್ರ ಜೊತೆಗೆ ಏನಾದರೂ ಕುಡಿಯೋಕ್ಕಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ವಂಶಿ ಹೇಳ್ತಾ ಇರ್ತಾನೆ. ಸರಿ ಹಾಗಾದರೆ ಟೀ ಕಾಫಿ ಚಹಾ ಏನಾದರೂ ತರಿಸ್ಲಾ ಅಂತ ಅಂದಾಗ, ಅದೆಲ್ಲ ಬೇಡ, ಎಣ್ಣೆ ಕೊಡಿಸಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದಾಗ, ನನಗೆ ತುಂಬ ಚೆನ್ನಾಗಿ ಅರ್ಥ ಇದೆ, ನಿಮಗೆ ಎಣ್ಣೆ ಬೇಕಾ ಅಂತ ಅನ್ಬೇಕಾದ್ರೆ, ಹೌದು ಅಂತ ಇಂಥ ಎಣ್ಣೆ ಎಲ್ಲ ಲಾಸ್ಟ್ ಟೈಮು ಮಡಿಕೆಲಿ ಕುಡಿಸಿದ್ರಲ್ಲ, ಕನ್ಫ್ಯೂಸ್ ಆಗಿ ಕುಡಿದೆ, ಆ ರೀತಿ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಬ್ರದರ್ ಈಗಲೇ ಅರೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಡಿಕೆಲಿ ಎಣ್ಣೆ ತೊಗೊಬರ್ತಿರ್ಬೇಕಾದ್ರೆ, ಇದೇನಾದರೂ ಗೀತಾ ಮತ್ತು ಸ್ವಾತಿ ನೋಡಿದ್ರೆ ಕಷ್ಟ ಆಗುತ್ತೆ, ಆದಷ್ಟು ಬೇಗ ಇದನ್ನು ಬಚ್ಚಿಡಬೇಕು ಅಂತ ಬಚ್ಚಿಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೀತಾ ಮಾವ ಮಾವ ಅಂತ ಕೂಕೊಂಡು ಬರ್ತಿರ್ಬೇಕಾದ್ರೆ, ಹೇಳು
ಹೇಳು ಗೀತಾ ಅಂತ ಅಂದಾಗ, ಏನು ಮಾಡ್ತಿದ್ರಿ ಅಂತ ಅಂದಾಗ, ಸುಮ್ಮನೆ ಹಾಗೆ ನೋಡೋಣ ಅಂತ ಬಂದೆ, ಹೊರಗಡೆ ವೆದರ್ ಚೆನ್ನಾಗಿತ್ತಲ್ಲ ಅದಕ್ಕೆ ನಿಂತ್ಕೊಂಡೆ ಅಂತ ಹೇಳ್ತಾ ಇರ್ತಾನೆ. ನೀನೇನು ಮಾಡಕ್ಕೆ ಬಂದೆ ಗೀತಾ ಅಂತ ಅಂದಾಗ, ಕರಿಬೇವು ಎಲೆ ಬೇಕಿತ್ತು ಅದಕ್ಕೆ ಬಂದೆ ಅಂತ ಅಂದಾಗ, ಓ ಹೌದಾ ನಾನೇ ಕಿತ್ಕೊಡ್ತೀನಿ ನೀನು ಹೋಗು ಎದ್ರುಕೋತೀಯ ಅಂದಾಗ, ನಮ್ಮನೇಲಿ ಎಂಥದ್ದು ಭಯ ಮಾವ ಅಂತ ಕರಿಬೇವು ಕಿತ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಮಡಿಕೆ ನೋಡ್ತಾಳೆ. ಅದೇನು ಅಂತ ಆ ಮಡಿಕೆ ಹತ್ರ ಬರ್ತಾ ಇದ್ರೆ ಕುಮಾರನ್ಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಕೆಳಗೆ